ಮುಖ್ಯ ರಸ್ತೆ ಸುಗಮ ಸಂಚಾರಕ್ಕೆ ಗುಂಡಿ ಗಂಡಾಂತರ. ಔರಾದ್ ಪಟ್ಟಣದ ಮುಖ್ಯ ರಸ್ತೆ ಮೇಲೆ ಗುಂಡಿಗಳು ಬಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಗುಂಡಿಗಳ ಮೇಲೆ ದಿನಾಲು ಓಡಾಡುತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಬಹುಶಃ ಅಧಿಕಾರಿಗಳು ಏನಾದರೂ ಅನಾಹುತ ಸಂಭವಿಸಲಿ ಎಂದು ಕಾಯುತ್ತಿದ್ದರೇನೋ ಅನಿಸುತ್ತದೆ. ಯಾವುದಾದರೂ ಅನಾಹುತ ಸಂಭವಿಸುವ ಮುನ್ನ ಕ್ರಮ ಕೈಗೊಂಡು ಈ ಗುಂಡಿಗಳನ್ನ ಮುಚ್ಚಿದರೆ ಅನಾಹುತಗಳು ತಪ್ಪಿಸಬಹುದು. ಅಧಿಕಾರಿಗಳು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ನಡೆದುಕೊಳ್ಳುತ್ತಿರುವುದು ನೋಡಿದರೆ ನಿಜಕ್ಕೂ ಎಷ್ಟು ಬೇಜವಾಬ್ದಾರಿತನದಿಂದ ಕೆಲಸ ಮಾಡುತ್ತಿದ್ದಾರೆ ಅನ್ನುವುದು ಗೊತ್ತಾಗುತ್ತದೆ. ಪಟ್ಟಣದ ಕನ್ನಡಾಂಬೆ ವೃತ್ತದಿಂದ ಬಸ್ ನಿಲ್ದಾಣ, ಆಸ್ಪತ್ರೆ, ಮಿನಿ ವಿಧಾನಸೌಧ ಹೋಗುವ ಈ ಮಾರ್ಗ ಪಟ್ಟಣದ ಹೃದಯ ಭಾಗವಾಗಿದೆ. ಆದರೂ ಅಧಿಕಾರಿಗಳು ಇದರ ಬಗ್ಗೆ ಇಷ್ಟು ಬೇಜವಾಬ್ದಾರಿತನದಿಂದ ಮಿಸ್ಕಾಳಜಿ ವಹಿಸುತ್ತಿರುವುದು ಎದ್ದು ಕಾಣುತ್ತಿದೆ. ಅನಿಲ್, ಉಮಾಖಾನ್, ಸೋನಿ, ಅಶೋಕ್ ದರಬಾರಿ ಮುಂತಾದವರು ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರಾದ್. ನಮ್ಗೆ ಗೊತ್ತಾಗಲ್ಲ. ಈಗ ಖಡ್ಡದಲ್ಲಿ ಗಾಡಿ ಮೇಲೆ ಹೊಡ್ಕೊಂಡಿದ್ದ, ಇದಕ್ಕೆ ಕೂಡಲೇ ಸರಿಪಡಿಸ್ಬೇಕಂದ್ರೆ ರಿಕ್ವೆಸ್ಟ್ ಅದ. ನಿಮ್ಮ ಹೆಸರು? ಉಮಾಖಾನ್, ಸೋನಿ. ಯಾವರು? ಹೋರಾಳ. ಔರಾದ್ ಪಟ್ಟಣದ ಮುಖ್ಯ ರಸ್ತೆ ಕನ್ನಡಾಂಬೆ ವೃತ್ತದಿಂದ ಹಾದು ಹೋಗುವಂತ ಈ ಮುಖ್ಯ ರಸ್ತೆ ಹದಗೆಟ್ಟಿ ಗುಂಡಿಗಳು ಬಿದ್ದು ಸುಮಾರು ದಿನಗಳಾದರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರು ಕೂಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಬೇಜವಾಬ್ದಾರಿತನ ವಹಿಸಿರೋದನ್ನ ನೋಡ್ತಾ ಇದ್ದೀವಿ. ಈ ಗುಂಡಿಗಳು ಜನರ ಪ್ರಾಣ ತಗೋವರಿಗೂ ಏನಾದ್ರೂ ಅನಾಹುತ ಸಂಭವಿಸೋರಿಗೆ ಕಾಯ್ಬೇಕಂತ ಇದಾರೆ ಅನ್ನೋ ಗೊತ್ತಿಲ್ಲ ಅಧಿಕಾರಿಗಳು. ಗುಂಡಿಗಳು ಬಿದ್ದಿಷ್ಟು ದಿನ ಆದ್ರೂ ಕೂಡ ಪ್ರತಿ ವರ್ಷ ಮಳೆಗಾಲ ಬಂದಾಗ ಇಲ್ಲಿ ಗುಂಡಿಗಳು ಬೀಳ್ತವೆ, ಇಲ್ಲ ಅನಾಹುತಗಳು ಸಂಭವಿಸ್ತಾ ಇರ್ತವೆ. ಬಹಳಷ್ಟು ಜನ ಕೈಕಾಲಿರ್ತಕ್ಕಂಥ ಘಟನೆ ಆಗಿರ್ಬೋದು, ಗಾಡಿ ಬಿದ್ದಿರ್ತಕ್ಕಂಥ ಘಟನೆಗಳಾಗಿರ್ಬೋದು ನೋಡ್ತಾ ಇರ್ತಾವೆ. ಈ ದೃಶ್ಯಗಳಲ್ಲಿ ಯಾವ ತರ ಗುಂಡಿಗಳನ್ನ ಬಿದ್ದಿದೆ, ಈ ಗುಂಡಿಗಳಿಂದ ಜನರಿಗೆ ಯಾವ ತರ ಹಾನಿ ಆಗ್ತದೆ ಅಂತ ಹೇಳಿ. ಆದ್ರೂ ಕೂಡ ಅಧಿಕಾರಿಗಳು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಜಾಣ ಕೂಡತನ ತೋರಿಸ್ತಿರೋದು ನಿರಾಖಂಡನೀಯ. ಸುಮಾರು ದಿನಗಳಿಂದ ಸಂಬಂಧಪಟ್ಟ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು, ದುಕಾನ್ದಾರರು ಮತ್ತು ಗ್ರಾಮಸ್ಥರು, ಸಾರ್ವಜನಿಕರು ಎಲ್ಲರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ನಮಗಿದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ವರ್ತಿಸ್ತಿದ್ದಾರೆ. ಪಟ್ಟಣದ ಬಸ್ ನಿಲ್ದಾಣ ಇದೇ ರಸ್ತೆಯಿಂದ ಹೋಗ್ತಾರೆ, ಆಸ್ಪತ್ರೆಗೆ ಇದೇ ರಸ್ತೆಯಿಂದ ಹೋಗ್ತಾರೆ, ಮೇಲೆ ಮಿನಿ ವಿಧಾನಸೌಧ ಇದೆ. ಎಲ್ಲಾ ಇಲಾಖೆ ಅಧಿಕಾರಿಗಳು ಸುಮಾರು ದಿನನಿತ್ಯ ಇದೇ ರಸ್ತೆ ಮೇಲೆ ಓಡಾಡ್ತಾರೆ. ಅವರು ಗುಂಡಿಗಳ ಮೇಲೆ ಓಡಾಡಿದ್ರು ಕೂಡ ಅವರಿಗೂ ಇದು ಕಾಣಿಸ್ತಾ ಇಲ್ಲ ಏನೋ ಗೊತ್ತಿಲ್ಲ. ಹಾಗಾಗಿ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಮುಂದಿನ ದಿನ ನಾವೆಲ್ಲ ವ್ಯಾಪಾರಸ್ಥರು ಬೀದಿಗಳಿಗೂ, ಸಾರ್ವಜನಿಕ ಬೀದಿಗಳಿಗೂ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ಬೇಕಾಗ್ತದೆ. ಅಧಿಕಾರಿಗಳು ಯಾರಾದ್ರೂ ಅನಾಹುತ ಸಂಭವಿಸ್ಕೊಂಡು ಕಾಯ್ತಾ ಇದಾರೆ ಅಂತ ಅನಿಸ್ತಾ ಇದೆ ಆಕ್ಚುಲಿ. ಯಾಕಂದ್ರೆ ಅವ್ರು ಇದೇ ತನಕ ಮಾಡ್ಬೇಕಿತ್ತು, ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಯಾವ್ದಾದ್ರು ಒಂದು ಅನಾಹುತ ಸಂಭವಿಸ್ಲಿ, ಯಾರಾದ್ರೂ ಪ್ರಾಣ ಹೋಗ್ಲಿ ಅಥವಾ ಕೈಕಾಲು ಕಳ್ಕೊಳ್ಳಲ್ಲ ಅಧಿಕಾರಿಗಳು ನಂಗೆ ಅನಿಸ್ತದ. ಅದಕ್ಕೆ ಕೂಡಲೇ ತಾಲೂಕು ಆಡಳಿತ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನ ಹರಿಸಬೇಕು. ಇಲ್ಲಾಂದ್ರೆ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಬೇಕಾಗ್ತದೆ ಅಂತ ಈ ಮುಖಾಂತರ ನಾನು ಅವರಿಗೆ ಇದು ಮಾಡಿಸ್ತೇನೆ. ಸಾವಿರಾರು ಜನ ವಿದ್ಯಾರ್ಥಿಗಳು ಈ ರಸ್ತೆ ಮೇಲೆ ಓಡಾಡ್ತಾರೆ. ಶಾಲೆ ವಾಹನಗಳಿವೆ. ಸಂಬಂಧಪಟ್ಟ ತಹಸೀಲ್ದಾರ್ ಅವರು, PWD ಅವರು, ಇವರು, ತಾಲೂಕು ಪಂಚಾಯತ್ ಕೂಡ ಈ ಪಕ್ಕದಲ್ಲೇ ಇದೆ. ತಾಲೂಕು ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CO ಅವರು, ಸಂಬಂಧಪಟ್ಟ ಎಲ್ಲಾ ಇಲಾಖೆ ಅಧಿಕಾರಿಗಳು ಇದೇ ರಸ್ತೆ ಮೇಲೆ ಓಡಾಡ್ತಾ ಇದಾರೆ. ಈ ಒಂದು ಗುಂಡಿಗಳು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಏನೋ ಗೊತ್ತಿಲ್ಲ. ದಿನ ಇದ್ರ ಮೇಲೆ ಓಡಾಡಿದ್ರು ಕೂಡ ಇದನ್ನ ಸರಿಪಡಿಸ್ಲಿಕ್ಕೆ ಅವ್ರು ಯಾರು ಮುಂದೆ ಆಗ್ತಾ ಇಲ್ಲ. ಒಂದ್ ಸಣ್ಣ ಕೆಲಸ ಯಾರಾದ್ರೂ ಅನಾಹುತ ನೋಡ್ರಿ, ಒಂದ್ ಗುಂಡಿಗಳು ಮುಚ್ಚೋಕೆ ಬೇಜವಾಬ್ದಾರಿ ಅನ್ನಿಸ್ತಾ ಇದಾರೆ. ಇದರಿಂದ ಯಾರೋ ಬಿದ್ದು ಪ್ರಾಣ ಕಳ್ಕೊಂಡಾಗ ಅವ್ರ ಪ್ರಾಣ ತುಳ್ಳಕ್ ಆಗ್ತದ. ಅವ್ರ ವ್ಯಾಪ್ತಿದಾಗಿದೆ, ಅವ್ರ ವ್ಯಾಪ್ತಿಗೆ ಇದ್ದಿದ್ದು ಕೂಡ ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂದ್ಮೇಲೆ ಎಷ್ಟು ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದಾರೆ ಅನ್ನೋದಕ್ಕೆ ಈ ಒಂದು ಗುಂಡಿಗಳೇ ಸಾಕ್ಷಿ ಇದೆ. ಈ ಗುಂಡಿ ನೋಡ್ತಾ ಇದ್ದೀರಿ ನೀವು, ಇಲ್ಲಿ ಎಲ್ಲ ಸಾವಿರಾರು ವಾಹನಗಳು ಈ ರಸ್ತೆ ಮೇಲೆ ಓಡಾಡ್ತಾ ಇವೆ. ಓಡಾಡಿದ್ರು ಕೂಡ ಅಧಿಕಾರಿಗಳು ಇದರ ಬಗ್ಗೆ ಬೇಜವಾಬ್ದಾರಿತನ ವಹಿಸ್ತಿರೋದು ತೀರಾ ಖಂಡನೀಯವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ಒಂದ್ ವೇಳೆ ಕೂಡಲೇ ಇವತ್ತ ನಾಳೆ ಅವರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನ ವಿರುದ್ಧ ಕಾನೂನಾತ್ಮಕ ಹೋರಾಟ ಕೂಡ ಮಾಡ್ಬೇಕಾಗ್ತದೆ. ಯಾರಾದ್ರೂ ಬಿದ್ದು ಪ್ರಾಣ ಕಳ್ಕೊಂಡ್ರು ಅಥವಾ ಕೈಕಾಲು ಮುರ್ಕೊಂಡ್ರೆ ಅದಕ್ಕೆ ಅಧಿಕಾರಿಗಳಿಗೆ ನೇರ ಹೊಣೆ ಮಾಡಿ ಅವ್ರ ಮೇಲೆ FIR ಮಾಡುತ್ತೆ. ನಿಮ್ಮ ಹೆಸರು? ಔರಾದ್ ಪಟ್ಟಣದ APMC ಕ್ರಾಸ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ ವರೆಗೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಈ ರಸ್ತೆಯಲ್ಲಿ ಜನ ಓಡಾಡ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ವೆಹಿಕಲ್ ಟೂ ವೀಲರ್ ವೆಹಿಕಲ್ಗೂ ಕೂಡ ಓಡಾಡ್ತಕ್ಕಂಥ ಸ್ಥಿತಿಯಲ್ಲಿಲ್ಲ. ಎರಡು ಮೂರು ದಿವಸಗಳ ಕೆಳಗೆ ಇಲ್ಲಿ ಮಹಿಳೆಯರು ಕೂಡ ಈ ಒಂದು ಗುಂಡಿಯಲ್ಲಿ ಬಿದ್ದಿರ್ತಾರೆ. ಇದಕ್ಕೆ ಯಾರೂ ಲಕ್ಷ್ಯ ಕೊಡ್ತಾ ಇಲ್ಲ. ದಯಮಾಡಿ ಇದು ಒಂದು ರೋಡು, ಆಮೇಲೆ ಬಸ್ ಸ್ಟ್ಯಾಂಡ್ನಿಂದ ರಿಂಗ್ ರೋಡ್ ಏನು ಚರ್ಚಿನ ಕಡೆ ಹೋಗ್ತಾ ಇದೆ, ಆ ರೋಡು ಭಾಳಷ್ಟು ಹದಗೆಟ್ಟು ಹೋಗಿದೆ. ಇದು ಕೂಡಲೇ ದುರಸ್ತಿ ಆಗಬೇಕು. और विद्यार्थी आते हैं
तो आगे पीछे जाने के लिए रास्ता भी नहीं हो रहा है और एक्सीडेंट होता है रात को। मेरे दुकान में सामने मैं देखता रहता हूँ, 11 बजे तक खुला रहता है, कोई भी ये अधिकारी को ये नहीं लेते, कोई भी जवाबदारी नहीं लेते हैं। इसके बारे में क्या कहना, मैं परसों देखा तो एक्सीडेंट हुआ था यहाँ पे, जाने भी जा रहा था, पीछे लेडीज थे, वो लेडीज गिर गए, वो इतने सीरियस थे कि उनको हॉस्पिटल में लेने की एम्बुलेंस भी नहीं आया था जल्दी से, हम जाके उसको भर्ती कर दिए। अधिकारी कुछ कर रहे नहीं। 8-9 महीने से मैं देख रहा हूँ ऐसे ही रह रहा है, इतनी बार भी करते हैं, थोड़ा लाके डालते हैं, उसके बाद नहीं निकल जाता है, वो भी बरसात के टाइम पे आके करते हैं लोग काम, उसके बाद में नहीं करते कोई भी। यही कहना चाहता हूँ कि अधिकारी थोड़ा जवाबदारी लिए तुरंत इसको करवाए। आपका नाम? पानीग्राउड है। ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.